ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಜನವರಿ 3, 2026 ಈ ದಿನ ಬಹಳ ವಿಶಿಷ್ಟವಾದಂಥ ಒಂದು ದಿನ. ಏನು ಸರ್ ಅದು ಅಂದರೆ, ಇವತ್ತು ಆಕಾಶದಲ್ಲಿ ಒಂದು ಖಗೋಳ ವಿಸ್ಮಯ ನಡೀತಾ ಇದೆ. ಒಂದು ವೆರಿ ಇಂಟ್ರೆಸ್ಟಿಂಗ್ ಸೆಲೆಷಿಯಲ್ ಇವೆಂಟ್ ಈಸ್ ಹ್ಯಾಪ್ನಿಂಗ್, ಅಥವಾ ಒಂದು ಭಾಳ ಚೆನ್ನಾಗಿರ್ತಕ್ಕಂಥ, ನಾವು ಆಸ್ವಾದಿಸ್ತಕ್ಕಂಥ ಒಂದು ಘಟನೆ ನಡೀತಾ ಇದೆ. ಆ ಘಟನೆಯ ವಿವರಣೆಗಳಿಗೆ ನಿಮ್ಮ ಮುಂದೆ ನಿಮ್ಮ ಡಾಕ್ಟರ್ ಮಹಾಂತೇಶ್ ಅರ್ಕಮ್ಮಾರ್. ಏನು ಸರ್ ಅದು ಅಂತಂದರೆ, ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದಿ ಅಲೈನ್ಮೆಂಟ್ ಬಿಟ್ವೀನ್ ಸನ್, ದಿಸ್ ಒನ್, ದ್ಯಾಟ್ ಒನ್, ಅರ್ತ್ ಎಲ್ಲ ಅಂಥೇಳಿ. ವಿ ಆರ್ ಅ ಪ್ಲ್ಯಾನೆಟ್, ಬ್ಲೂ ಪ್ಲ್ಯಾನೆಟ್, ದ್ಯಾಟ್ ದಿ ಅರ್ತ್. ನಾವು ವಿ ಆರ್ ಅ ಪಾರ್ಟ್ ಆಫ್ ಸಿಸ್ಟಮ್ ಕಾಲ್ಡ್ ಸೋಲಾರ್ ಸಿಸ್ಟಮ್. ಇದು ಗೊತ್ತಿದೆಯಲ್ರಿ, ಎಲ್ಲರಿಗೂ ಗೊತ್ತಿದೆ. ಸೌರಮಂಡಲದ ಒಂದು ಗ್ರಹ ನಾವು ಭೂಮಿ. ಈ ಸೋಲಾರ್ ಸಿಸ್ಟಮಲ್ಲಿ ಸನ್, ಅರ್ತ್, ಮೂನ್ ಏನೇನೋ ಇದಾವೆ, ಬೇರೆ ಬೇರೆ ಪ್ಲ್ಯಾನೆಟ್ಸ್ ಇದ್ದಾವೆ. ಅದರಲ್ಲಿ ಒಂದು ಪ್ಲ್ಯಾನೆಟು ನಮ್ಮ ಅರ್ತು. ನಮ್ಮ ಅರ್ತ್ಗೆ ಒಂದು ನ್ಯಾಚುರಲ್ ಸ್ಯಾಟಲೈಟ್ ಇದೆ, ಒಂದು ನೈಸರ್ಗಿಕ ಉಪಗ್ರಹ ಇದೆ. ಅದೇ ನಮ್ಮ ಚಂದ್ರ ಅಥವಾ ನಮ್ಮ ಪ್ರೀತಿಯ ಚಂದಮಾಮ ಅಂತೇಳಿ. ಇವುಗಳ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಇವತ್ತು ನಡೀತಾ ಇದೆ. ಅದನ್ನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಅದನ್ನು ಇನ್ನೊಂದು ಚೂರು ಅರ್ಥ ಮಾಡ್ಕೋಬೇಕಾದ್ರೆ, ಈ ಸೂರ್ಯ, ಭೂಮಿ, ಚಂದ್ರ ಅಂದಾಕ್ಷಣವೇ ಅವುಗಳ ಅಲೈನ್ಮೆಂಟ್ ಹೇಗಿದೆ ಅಂತ ನೋಡ್ಕೊಳ್ರಿ. ಇಮ್ಯಾಜಿನ್ ಮಾಡಿ, ನಾನು ಭೂಮಿ ಮೇಲೆ ನಿಂತ್ಕೊಂಡಿದ್ದೀನಿ, ನೀವು ಚಂದ್ರ ಮೇಲಿದ್ದೀರಿ ಅಂದ್ಕೊಡ್ರಿ. ಯಾರು ಕೇಳೋರಿದ್ದೀರಿ, ನೀವು ಚಂದ್ರ ಮೇಲಿದ್ದೀರಿ ಅಂದ್ಕೊಡ್ರಿ. ನಾವಿಬ್ಬರು ಹೇಗೆ ಮಾತಾಡಿಸ್ಬೋದು ಅಂತಂದರೆ, ಇಫ್ ದೆರ್ ಈಸ್ ಅನ್ ಸಿಸ್ಟಮ್ ಟು ಟಾಕ್ ಟು ಈಚ್ ಅದರ್ ಡೈರೆಕ್ಟ್ಲಿ ಬೈ ದ ಒನ್ ಸ್ಟ್ಯಾಂಡಿಂಗ್ ಆನ್ ದ ಅರ್ತ್, ಬೈ ದ ಒನ್ ಸ್ಟ್ಯಾಂಡಿಂಗ್ ಆನ್ ದ ಮೂನ್. ಅಂದರೆ ನಾನು ಅಂದ್ಕೊಂಡಿದ್ದೀನಿ, ನಿಮ್ಮ ತಲೆಗೇನಿರುತ್ತೆ, ನಮ್ಮ ತಲೆಗೇನಿದೆ, ನಾವು ಭೂಮಿ ಮೇಲೆ ಇದ್ದುಕೊಂಡು ಬೇರೆ ಹಿಂಗೆ ಕತ್ತೈತಿ ನೋಡಿ, ಹಲೋ ಸಾರ್, ಹಲೋ ಮೇಡಮ್ ಅಂತ ನಾನು ಹೋಗೋದು. ನೀವು ಚಂದ್ರನ ಮೇಲೆ ನಿಂತ್ಕೊಂಡು ಅವ್ರಿಗೆ ತಲೆ ಬಗ್ಗಿಸಿ ಹಲೋ ಸಾರ್, ಹಲೋ ಮೇಡಮ್ ಅಂತ ಹೋಗೋದು. ನೋ, ಹಾಗಿಲ್ಲ. ವಿ ಟಾಕ್ ಟು ಈಚ್ ಅದರ್ ಲೈಕ್ ದಿಸ್ ಓನ್ಲಿ, ಇನ್ ದಿಸ್ ಪ್ಲೇನ್ ಓನ್ಲಿ. ಹೀಗೇ ನಾನು ಭೂಮಿ ಮೇಲಿದ್ದವನು, ನೀವು ಚಂದ್ರ ಮೇಲಿದ್ದರೆ ಹಲೋ ಸರ್, ಹಾಯ್ ಹಾಯ್ ಮೇಡಮ್ ಅಂತ ಹೀಗೆ ಇರ್ಬೋದು. ಯಾಕೆಂದರೆ ವಿ ಲೈ ಆನ್ ದ ಸೇಮ್ ಪ್ಲೇನ್. ನಾವೆಲ್ಲ ಸೂರ್ಯ, ಭೂಮಿ, ಚಂದ್ರ ಹೀಗೆ ಒಂದೇ ಸಮತಲ ಅಂತ ಕರಿತೇವೆ, ಒಂದೇ ಪ್ಲೇನಲ್ಲಿ ಇದ್ದೀವಿ. ಏನು ಸರ್ ಇದು, ಇದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನಿಸುತ್ತಲ್ವ? ಹಾಗಾಗಿಯೇ ಆಕಾಶ ವಿಜ್ಞಾನ ಅಥವಾ ಖಗೋಳಶಾಸ್ತ್ರ, ಖಗೋಳ ವಿಜ್ಞಾನ ಇದೆಯಲ್ಲ, ಅದು ಭಾಳ ರೋಚಕ, ಭಾಳ ವಿಸ್ಮಯಕಾರಿ, ಹಾಗೆ ಭಾಳ ಕುತೂಹಲ ಮೂಡಿಸ್ತಕ್ಕಂಥದ್ದು. ಸೊ ದೇರ್ ಫೋರ್ ಇಟ್ಸ್ ಮೈ ಸ್ಪೆಷಲ್ ಏರಿಯಾ ಆಫ್ ಸ್ಪೆಷಲ್ ಇಂಟ್ರೆಸ್ಟ್. ಅದಕ್ಕಾಗಿ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತೀನಿ, ತಮ್ಮ ಗಮನಕ್ಕೂ ಆಲ್ರೆಡಿ ಬಂದಿದೆ ಇವತ್ತು. ಹಾಗಾಗಿ ಇದು ಫಸ್ಟ್ ಪಾಯಿಂಟಲ್ಲೇ ಎಷ್ಟೊಂದು ಮಜಾ ಕೊಡ್ತಾ ಇದ್ದಿಲ್ಲ. ಲೆಟ್ ಅಸ್ ಲರ್ನ್ ಇಟ್. ಏನು ಇವತ್ತು ಅಂಥದ್ದು ವಿಶೇಷ ಆಗ್ತಿದೆ ಸರ್ ಅಂದರೆ, ಈ ಸೋಲಾರ್ ಸಿಸ್ಟಮಲ್ಲಿ ಸನ್ ಈಸ್ ಅಟ್ ದ ಸೆಂಟರ್. ಈ ಸೂರ್ಯನ ಸುತ್ತಲೂ ನಮ್ಮ ಭೂಮಿ ಸುತ್ತಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ನಿಮ್ಗೆ ಗೊತ್ತಿದೆ, ತಾನು ಸುತ್ತಾಕೊಂಡು ಅದು ಸೂರ್ಯನ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತೆ ಅಂತ ನಮ್ಗೆ ಗೊತ್ತಿದೆ. ಅದಕ್ಕೆ ನಾನು ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಉರುಳು ಸೇವೆ ಅಂತೇಳಿ. ನಾವು ಮಾಮೂಲಾಗಿ ದೇವಸ್ಥಾನ ಸುತ್ತಾಕಿದರೆ ಓಕೆ, ಪ್ರದಕ್ಷಿಣೆ. ಭೂಮಿ ತಾನು ಸುತ್ತಕೊಂಡು ತನ್ನ ಸುತ್ತ ಅದು ಭೂಮಿ ಸುತ್ತಾಗ್ತಾ ಇರುತ್ತೆ. ಅದಕ್ಕೆ ಉರುಳು ಸೇವೆ, ಉರುಳುಕೊಂಡು ದೇವಸ್ಥಾನದ ಪ್ರದಕ್ಷಿಣೆ ಹಾಕ್ತಿರ್ತೀವಲ್ಲ ನಾವು, ಬೇಡ್ಕೊಂಡಾಗ ಏನೂ ವಿಶೇಷ ಆಗಲಿ ಅಂತೇಳಿ. ಆ ಥರಕ್ಕೆ ಅದು ಉರುಳು ಸೇವೆ ಅಂತ. ಆ ಥರಕ್ಕೆ ಉರುಳುಕೊಂಡು ಸೂರ್ಯನ ಸುತ್ತಾಗ್ತಾಯಿದೆ ಅಂತೇಳಿ. ಬಟ್ ಇಂಟ್ರೆಸ್ಟಿಂಗ್ ಥಿಂಗ್ ಇನ್ನೊಂದು ನೀವು ಗಮನಿಸಿದರೆ ನಿಮ್ಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಭೂಮಿ ಮತ್ತು ಸೂರ್ಯ, ಭೂಮಿ ಅಂತಂದರೆ, ಈ ಸೂರ್ಯನ ಸುತ್ತಲೂ ಭೂಮಿ ಈ ಜಸ್ಟ್ ಒಂದು ಎಕ್ಸಾಕ್ಟ್ ಸರ್ಕ್ಯುಲರ್ ಪಾತಲ್ಲಿ ಸುತ್ತ ಹಾಕುವುದಿಲ್ಲ. ಒಂದು ಕರೆಕ್ಟ್ ಒಂದು ಸರ್ಕಲಲ್ಲಿ ಇಲ್ಲ. ಆ್ಯಕ್ಚುಲಿ ಅದು ಒಂದು ಎಲಿಪ್ಟಿಕಲ್, ಅಂದರೆ ಅಂಡಾಕಾರ, ಅಂದರೆ ಮೊಟ್ಟೆಯ ಶೇಪ್ ಇದೆಯಲ್ಲ. ಮೊಟ್ಟೆ ಶೇಪ್ ಏನಿದೆ ನೋಡಿ, ಸೆಂಟರ್ ಆಫ್ ದ ಎಗ್ ಇಟ್ಕೊಂಡ್ರೆ ಒಂದು ಕಡೆಗೆ ಅದರ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಒಂದು ಕಡೆಗೆ ಅದರ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ, ಮತ್ತು ಈ ಕಡೆ ಜಾಸ್ತಿ ಇರುತ್ತಲ್ವ, ಹೀಗಿರುತ್ತೆ ನೋಡಿ. ಇದು ದ್ಯಾಟ್ ಈಸ್ ದಿ ಸ್ಪೆಷಲ್ ಅರೇಂಜ್ಮೆಂಟ್. ಈ ಥರದ ಒಂದು ಈ ಅಂಡಾಕಾರದ ಅಥವಾ ನೀವು ಮೊಟ್ಟೆ ಆಕಾರದ ಏನು ಆ ಪ್ಲೇನಲ್ಲಿ ಭೂಮಿ ಸೂರ್ಯನ ಸುತ್ತಾಗ್ತಾ ಇರುತ್ತೆ. ಈ ಸೂರ್ಯನ ಸುತ್ತಾಗ್ತಕ್ಕಂಥ ಭೂಮಿ ಹೀಗೆ ಚಲಿಸ್ತಾ ಇದೆಯಲ್ಲ, ಅದೇ ಥರ ಚಂದ್ರ, ದಿ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದಿ ಅರ್ತ್, ಅದು ಭೂಮಿಯನ್ನು ಈ ಥರ ಮೊಟ್ಟೆ ಆಕಾರದ ಶೇಪಲ್ಲೇ ಸುತ್ತಾಗ್ತಾ ಇರುತ್ತೆ. ಅದು ಏನು ಕರೆಕ್ಟ್ ಸರ್ಕ್ಯುಲರ್ ಪಾತಲ್ಲಿ ಇರಲ್ಲ, ಅದು ಮೊಟ್ಟೆ ಆಕಾರದಲ್ಲೇ ಹೀಗೆ. ಅಂದರೆ ಏನರ್ಥ, ಸೂರ್ಯನಿಂದ ಭೂಮಿ ಅದು ಸುತ್ತಾಕಬೇಕಾದ್ರೆ ಒಂದು ಯಾವುದೋ ಪಾಯಿಂಟಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸನ್ ಆ್ಯಂಡ್ ದಿ ಅರ್ತ್ ಇಟ್ ಈಸ್ ವೆರಿ ಮಚ್ ದೂರ ಇದೆ.
ಇನ್ನೊಂದು ಯಾವುದೋ ಪಾಯಿಂಟಲ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸನ್ ಆ್ಯಂಡ್ ದ ಅರ್ತ್ ಈಸ್ ವೆರಿ ಲೆಸ್, ಡಿಕ್ರೀಸಸ್ ಅಂತ, ಕಡಿಮೆ ಆಗುತ್ತೆ ಅಂತೇಳಿ. ಒಂದು ಯಾವುದೋ ಪಾಯಿಂಟಲ್ಲಿ ದೂರಕ್ಕಾಗತ್ತೆ, ಹಿಂಗೆ ಮತ್ತು ಹತ್ರ ಬರುತ್ತೆ ಮತ್ತು ದೂರಕ್ಕಾಗತ್ತೆ ಅಂತೇಳಿ. ಓಹೋ, ದಿಸ್ ಅರೇಂಜ್ಮೆಂಟ್ ಈಸ್ ದ ರೀಸನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಫಾರ್ ಟುಡೇಸ್ ಸೆಲೆಷಿಯಲ್ ಇವೆಂಟ್. ಇವತ್ತು ಅದೇ ಕಾರಣ. ಇವತ್ತು ದಿ ಎವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ದಿ ಅರ್ತ್, ಸೂರ್ಯ ಮತ್ತು ಭೂಮಿ ನಡುವಿರ್ತಕ್ಕಂಥ ಎವರೇಜ್ ಡಿಸ್ಟೆನ್ಸು ನಿಮ್ಗೆ ಗೊತ್ತಿದೆ, ಸುಮಾರು 15 ಕೋಟಿ ಕಿಲೋಮೀಟರ್. 15 ಕೋಟಿ ಕಿಲೋಮೀಟ್ರ್ಗಳು, ಅಷ್ಟು ದೂರದಲ್ಲಿದೆ ನಮ್ಮ ಸೂರ್ಯ. ಈಗೇನೋ ಜನವರಿ, ಮಾರ್ಚ್, ಏಪ್ರಿಲ್, ಮೇನಲ್ಲಾದರೆ ಏನಾಗುತ್ತೆ, ಸೂರ್ಯ ಬಿಸಿ ಬಿಸಿ ಬೆಂಕಿ, ಭಯಂಕರ ಬಿಸಿಲಾಗತ್ತೆ. ಅಷ್ಟು ದೂರ ಇಟ್ಕೊಂಡೇ ಇಷ್ಟು ಸೂರ್ಯನ ಪ್ರತಾಪ ತಡ್ಕೊಳಕ್ಕಾಗಲ್ಲಲ್ವ. ಎಷ್ಟಿದೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಅರ್ತ್, ಸನ್ ಆ್ಯಂಡ್ ಅರ್ತ್? 15 ಕೋಟಿ ಕಿಲೋಮೀಟರ್. ಆದರೆ ಇವತ್ತು ನೋಡಿ, ಇವತ್ತೇನಾಗುತ್ತೆ ಅಂದರೆ ಇದು ಸೂರ್ಯ ಮತ್ತು ಇದು ಭೂಮಿ ಅಂದ್ಕೊಡ್ರಿ, ಭೂಮಿ ನಡುವಿರ್ತಕ್ಕಂಥ ಈ 15 ಕೋಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತಲ್ಲ, ಅದರಲ್ಲಿ ಒಂಚೂರು ತುಸು ಕಡಿಮೆ ಆಗುತ್ತೆ. ಇವತ್ತೊಂದು ಚೂರು ಡಿಸ್ಟೆನ್ಸ್ ಕಡಿಮೆ ಇದೆ. ಎಷ್ಟಿದ್ರೆ ಇವತ್ತು 14.70, ಅಂದರೆ 14.70 ಕ್ರೋರ್ ಕಿಲೋಮೀಟರ್, 14 ಕೋಟಿ 70 ಲಕ್ಷ ಕಿಲೋಮೀಟರ್, ಅಂದರೆ ಸುಮಾರು 30 ಲಕ್ಷ ಕಿಲೋಮೀಟರ್ ಡಿಸ್ಟೆನ್ಸು ಅದು ಭೂಮಿದು ಸೂರ್ಯನಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ. ಹಾಗಾಗಿ ನಮಗೆ ಇವತ್ತು ಸೂರ್ಯ ತುಂಬ ಸಮೀಪದಲ್ಲಿ ಕಂಡಂಗೆ ಕಾಣ್ತಿದೆ. ಹಾಗಾಗಿ ಬಿಗ್ಗರ್ ಸನ್. ಇವತ್ತು ನೀವು ಹೊರಗಡೆ ನೋಡಿ, ಸೂರ್ಯ ಪ್ರತಿನಿತ್ಯ ನೀವು ಅದನ್ನು ಗಮನಿಸುವ ಏನಾದರೂ ಹ್ಯಾಬಿಟ್ ಇಟ್ಕೊಂಡಿದ್ರೆ, ಗಮನಿಸುವ ಒಂದು ಏನಾದರೂ ಆ ಥರದ ಐಡಿಯಾ ಇಟ್ಕೊಂಡಿದ್ರೆ, ಇವತ್ತು ಸೂರ್ಯ ಪ್ರತಿನಿತ್ಯ ಕಂಪೇರ್ ಮಾಡಿದ್ರೆ ಇವತ್ತು ತುಂಬ ದೊಡ್ಡದಾಗಿ ಕಾಣ್ತಿದ್ದಾನೆ, ಹಾಗಾಯೇ ಬ್ರೈಟಾಗಿ ಕಾಣ್ತಿದ್ದಾನೆ. ನೋಡಿ, ನಾನು ಕ್ಯಾಮ್ರಾಕ್ಕೆ ಹತ್ತಿರ ಬಂದರೆ ಏನಾಗುತ್ತೆ, ನನ್ನ ಮುಖ ದೊಡ್ಡದು ಅನಿಸುತ್ತಲ್ಲ, ಹಾಗೆ ಡಿಸ್ಟೆನ್ಸ್ ಕಡಿಮೆ ಆದಾಗೆ ಆಬ್ಜೆಕ್ಟಿನ ಸೈಜ್ ದೊಡ್ಡದಾದಂಗೆ ಅನಿಸುತ್ತೆ. ಹಾಗೆಯೇ ಇವತ್ತು ಸೂರ್ಯ ನಮಗೆ ದೊಡ್ಡದಾಗಿ ಕಾಣ್ತಿದೆ. ಮತ್ತು ಯಾಕೆಂದರೆ ನಮ್ಮ ಹತ್ತಿರ ಬಂದಿದೆ. ಓನ್ಲಿ 14.70 ಕ್ರೋರ್ ಕಿಲೋಮೀಟರ್. ಎಷ್ಟಿರಬೇಕಿತ್ತು ಆ್ಯಕ್ಚುಲಿ? 15 ಕೋಟಿ ಕಿಲೋಮೀಟರ್ ಇರೋದು ಈ 14 ಪಾಯಿಂಟ್ಸ್, ಅಂದರೆ ಒಂದು 30 ಲಕ್ಷ ಕಿಲೋಮೀಟರು ಕಡಿಮೆ ಡಿಸ್ಟೆನ್ಸ್ಲಿದ್ದಾನೆ ಸರ್ ಇವತ್ತು ಸೂರ್ಯ. ಇದು ಮೊದಲೇದು. ಅದರ ಜೊತೆಗೆ ಇವತ್ತು ಇನ್ನೊಂದು ವಿಶೇಷ ಆಗ್ತಾಯಿದೆ. ಏನಂದರೆ, ನಮ್ಗೆ ಇನ್ನೊಂದು ಹೇಳಿದ್ನಲ್ಲ, ನಮ್ಮ ನ್ಯಾಚುರಲ್ ಸ್ಯಾಟಲೈಟ್ ಅರ್ತ್ಗೆ ಯಾರು ನಮಗೆ? ದಟ್ ಈಸ್ ಮೂನ್. ಈ ಭೂಮಿ ಮತ್ತು ಚಂದ್ರ ಇದೆಯಲ್ಲ, ಭೂಮಿ ಸೂರ್ಯನ ಕಲ್ತ್ಕೊಂಡ್ರಿ, ಈಗ ತಿಳ್ಕೊಂಡ್ರಿ. ಭೂಮಿ ಮತ್ತು ಚಂದ್ರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸು 3 ಲಕ್ಷ, ಅಂದರೆ ಎವರೇಜ್ ಡಿಸ್ಟೆನ್ಸ್ ಹೇಳ್ತಾ ಇರೋದು 3,84,000 ಕಿಲೋಮೀಟ್ರ್. ಅಂದರೆ ರಫ್ಲಿ ಸೇ ದ್ಯಾಟ್ ಒಂದು 4 ಲಕ್ಷ ಕಿಲೋಮೀಟ್ರ್. ಭೂಮಿಗೂ ಸೂರ್ಯನಿಗೆ ಎಷ್ಟು ದೂರ ಇದೆ ರೀ? 15 ಕೋಟಿ. ತುಂಬ ದೂರ ಆಯಿತು. ಅದನ್ನು ಕಂಪೇರ್ ಮಾಡಿದ್ರೆ ಇದು ಭಾಳ ಹತ್ತಿರ. ಭೂಮಿಗೂ ಮತ್ತು ಚಂದ್ರನಿಗೆ ಇರ್ತಕ್ಕಂಥ ಡಿಸ್ಟೆನ್ಸು 3,84,000 ಕಿಲೋಮೀಟ್ರು. ಅದರಲ್ಲಿ ಸುಮಾರು ಇವತ್ತು ಡಿಸ್ಟೆನ್ಸು ಕಡಿಮೆ ಆಗಿ, ಇವತ್ತು ಇನ್ನೂ ಕಡಿಮೆ ಆಗಿ ಒಂದು 20,000 ಕಿಲೋಮೀಟರು ಡಿಸ್ಟೆನ್ಸ್ ಬಿಟ್ವೀನ್ ದಿ ಅರ್ತ್ ಆ್ಯಂಡ್ ದ ಮೂನ್ ಕಡಿಮೆ ಆಗಿ ಇವತ್ತು ಚಂದ್ರ ನಮಗಿನ್ನೂ ಹತ್ತಿರದಲ್ಲಿ, ಭಾಳ ಹತ್ತಿರದಲ್ಲಿ ಕಂಡಂಗೆ ಕಾಣುತ್ತೆ. ಇವತ್ತು ಸಾಯಂಕಾಲ ರಾತ್ರಿಯ ಇವತ್ತು ಆಕಾಶನ ವೀಕ್ಷಣೆ ಮಾಡಿ ಸೂರ್ಯನ ವೀಕ್ಷಣೆ ಮಾಡೋದು ಅಷ್ಟು ಸುಲಭದಲ್ಲಿ ಆಗಲ್ಲ. ಆಮೇಲೆ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ. ಆದರೆ ಸಾಯಂಕಾಲದ ಹೊತ್ತು ಇವತ್ತು ಹುಣ್ಣಿಮೆ ಬೇರೆ, ಇವತ್ತು ಫುಲ್ ಮೂನ್ ಡೇ, ಇವತ್ತು ಬನದ ಹುಣ್ಣಿಮೆಯ ವರ್ಷದ ಮೊದಲ ಹುಣ್ಣಿಮೆ ಇವತ್ತು. ಅದರ ಎಲ್ಲ ಶುಭಾಶಯಗಳು ನಿಮಗೆ. ಹಾಗಾಗಿ ಈ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ದ ಮೂನ್ ಈಸ್ ಡಿಕ್ರೀಸ್ಡ್ ಕನ್ಸಿಡರಬಲಿ, ಭಾಳ ಕಡಿಮೆ ಆಗಿದೆ. ಹಾಗಾಗಿ ಚಂದ್ರ ಇವತ್ತು ಬ್ರೈಟಾಗಿ ಸುಮಾರು ಒಂದು 30% ಬ್ರೈಟ್ ಜಾಸ್ತಿ ಇರುತ್ತೆ, ಇವತ್ತು ಮೋರ್ ಬ್ರೈಟ್ ಇರುತ್ತೆ. ಆಮೇಲೆ ಒಂದು 14% ನಮಗೆ ಹತ್ತಿರ ಕಂಡಂಗೆ ಕಾಣುತ್ತೆ. ಅದರ ನ್ಯಾಚುರಲ್ ಡಿಸ್ಟೆನ್ಸ್ ಎಷ್ಟಿತ್ತಲ್ಲ, ಎವರೇಜ್ ಡಿಸ್ಟೆನ್ಸು, ಅದಕ್ಕಿಂತ ಕಡಿಮೆ ಆಗಿ ಒಂದು 14% ಕಡಿಮೆ ಆಗಿ ಚಂದ್ರ ನಮಗೆ ಸಮೀಪದಲ್ಲ ಬಂದಂಗಾಗಿದೆ. ಹಾಗಾಗಿ ಇನ್ನೂ ಬ್ರೈಟ್ ಆಗಿದೆ, ಒಂದು 30% ಇದು ಬ್ರೈಟ್ ಆಗಿದೆ ಅಂತ ನಮಗೆ ಸಮೀಪದಲ್ಲಿ ಬಂದು ದೊಡ್ಡದಾಗಿ ಕಾಣ್ತಕ್ಕಂಥ ಚಂದ್ರನ, ಬ್ರೈಟಾಗಿ ಕಾಣ್ತಕ್ಕಂಥ ಚಂದ್ರನ ನಾವು ಸೂಪರ್ ಮೂನ್ ಅಂತ ಕರಿತೀವಿ. ಹಾಗಾಗಿ ಇವತ್ತು ಈ ಖಗೋಳ ವಿಸ್ಮಯ, ಹಗಲೊತ್ತು ಸೂರ್ಯ ಹತ್ತಿರ ಬಂದು ದೊಡ್ಡದಾಗಿ ಕಾಣ್ತಿದ್ದಾನೆ, ರಾತ್ರಿ ಹೊತ್ತು ಚಂದ್ರ ಹತ್ತಿರ ಬಂದು ಸೂಪರ್ ಮೂನಾಗಿ ಕಾಣ್ತಿದ್ದಾನೆ. ಅಂದರೆ
ಇವತ್ತೊಂದು ಸೂಪರ್ ಡೇ ಅಲ್ವಾ, ಇವತ್ತು ಕ್ಯಾನ್ ಸೇ ಸೂಪರ್ ಸಾಟರ್ಡೇ. ಹಾಗಾಗಿ ಮಕ್ಕಳೇ ಮತ್ತು ಪೋಷಕರೇ ಇವತ್ತಿನ ಎಂಜಾಯ್ ಮಾಡಿ, ಸಾಧ್ಯವಾದರೆ ಫೋಟೋ ತಗೊಳ್ಳಿ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳ್ರಿ. ಈ ಥರದ ವಿಶೇಷವಾದಂಥ ಈ ಖಗೋಳ ಅದ್ಭುತವನ್ನು ಮಕ್ಕಳು ತಿಳ್ಕೊಳ್ಳಿ. ಶಾಲಾ ಕಾಲೇಜುಗಳು ಇದನ್ನೆಲ್ಲ ಇವತ್ತು ಹೇಳಬೇಕು. ಗೊತ್ತಿಲ್ಲ ಯಾವ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಇದ್ರ ಬಗ್ಗೆ ಮಾಹಿತಿ ಅಥವಾ ಡಿಸ್ಕಷನ್ ಅಥವಾ ಡಿಸ್ಕ್ರೈಬ್ ಮಾಡಿದ್ದಾರೆ ಗೊತ್ತಿಲ್ಲ. ಸೈನ್ಸ್ ಟೀಚರ್ಸ್ ಯಾರಾದರೂ ಇದು ನೋಡ್ತಿದ್ರೆ, ಮ್ಯಾಥ್ಸ್ ಟೀಚರ್ಸ್ ನೋಡ್ತಾ ಇದ್ದರೆ, ಅಥವಾ ಇನ್ನು ಯಾರಾದರೂ ಈ ಪರಿಸರದ ಬಗ್ಗೆ, ಖಗೋಳ ವಿಜ್ಞಾನ ಬಗ್ಗೆ ಆಸಕ್ತಿ ಉಳ್ಳವರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ಮಕ್ಕಳಿಗೆ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಫಸ್ಟ್ ಫುಲ್ ಮೂನ್ ಡೇನೇ ನಮಗೆ ಸೂಪರ್ ಮೂನ್ ಆಗಿದೆ. ಹಾಗಾಗಿ 2026 ನಮಗೆ ಒಂದು ಸೂಪರ್ ಇಯರ್ ಆಗಲಿ ಅಂಥೇಳಿ ಹಾರೈಸ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಮಾತನಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಸರ್ವೇ ಜನ ಸುಖಿನೋ ಭವಂತು.